ಒಳ್ಳೆ ಪ್ರಯತ್ನ. ಬನ್ನಿ 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 ಮಾಮ, ಬನ್ನಿ ಸರ್. ಒಂದು ಒಳ್ಳೆ ಪ್ರಯತ್ನ, ಒಂದು ಹಳ್ಳಿ ಸೊಗಡು, ಆ ಹಳ್ಳಿಯ ಒಂದು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಹಳ್ಳಿಯಲ್ಲಿ ನಾನು ಏನು ಅರ್ಥ ಮಾಡ್ಕೊಂಡೆ ಅಂದರೆ ಈ ಚಿತ್ರ ನೋಡಿ, ಹಳ್ಳಿಯಲ್ಲಿ ಒಂದು ವ್ಯವಸಾಯದ ಮೇಲೆ ಡಿಪೆಂಡ್ ಆಗಿರುವಂಥ ಒಂದು ಇನ್ನೇನಿಲ್ಲ. ಹಳ್ಳಿಯೆಲ್ಲ ಹುಟ್ಟಿ ಬೆಳೆದ ಮೇಲೆ ಒಂದು ವ್ಯವಸಾಯ ಅನ್ನೋದು ತುಂಬ ಮುಖ್ಯ. ವ್ಯವಸಾಯ ಅಲ್ಲದೆ ಸಿಗದೇ ಇದ್ದಾಗ ಇಲ್ಲ ಅಂದಾಗ ಬೇರೆ ಏನು ಮಾಡಬೇಕು, ಅವ್ರ ಜೀವನ ಮುಖ್ಯ ಅನ್ನೋದು ತುಂಬ ಮುಖ್ಯ ಆಗುತ್ತೆ, ಅವ್ರ ಬದುಕು ಮುಖ್ಯ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದಾಗ ಅದಕ್ಕೆ ಒಬ್ಬರು ಒಳ್ಳೆ ಮಾರ್ಗವನ್ನು ಸೂಚಿಸೋರು ಇರ್ತಾರೆ, ಇನ್ನೊಬ್ಬರು ಕೆಟ್ಟ ಮಾರ್ಗವನ್ನು ಸೂಚಿಸೋರು ಇರ್ತಾರೆ. ಆದಷ್ಟು ನಮ್ಮ ಜನ ಸುಲಭವಾಗಿರೋದು ಕೆಟ್ಟದಾಗಿರೋದನ್ನು ಆರಿಸ್ಕೋತಾರೆ. ಆದರೆ ಒಂದು ಹಂತದಲ್ಲಿ ಅದು ಗೊತ್ತಾಗುತ್ತೆ ಈ ದಾರಿ ಸರಿಯಲ್ಲ ಅಂತ. ಆ ಸಂದರ್ಭದಲ್ಲಿ ಯಾರೋ ಒಬ್ಬರು ಬರ್ತಾರೆ, ಬಂದು ಅವ್ರನ್ನ ತೀಡಿ ಒಂದು ಒಳ್ಳೆ ಜೀವನ ಮಾಡೋದಕ್ಕೆ ಒಂದು ಹಾದಿ ಆಗ್ತಾರೆ. ಈ ಚಿತ್ರದ ಒಂದು ನಿಜವಾಗ್ಲೂ ಹೇಳ್ತೀನಿ, ಒಂದು ಒಳ್ಳೆ ಮೆಸೇಜು. ಈ ಮೆಸೇಜ್ ಅನ್ನೋದು ಬರೀ ಏನೋ ಒಂದು ಚಿತ್ರಕ್ಕೋಸ್ಕರ ಅಲ್ಲ, ಚಿತ್ರ ನೋಡಿದವರು ಇದನ್ನು ನಿಜವಾಗ್ಲೂ ಅಂದರೆ ತುಂಬ ಮುಖ್ಯವಾಗಿ ಹಳ್ಳಿಯಲ್ಲಿ ಇರುತ್ತೆ ಜನ ತುಂಬ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು. ಕೊನೆಯಲ್ಲಿ ಒಂದು ಕ್ಲೈಮ್ಯಾಕ್ಸ್ ಅನ್ನೋದು ತುಂಬ ಚೆನ್ನಾಗಿ ಯಾರೂ ಎಕ್ಸ್ಪೆಕ್ಟ್ ಮಾಡೋಲ್ಲ ಈ ಕ್ಲೈಮ್ಯಾಕ್ಸ್ನ. ಯೂಶ್ವಲಾಗಿ ಒಂದು ರಚುನೆಸ್ ಇರ್ತದೆ, ಒಬ್ಬ ವಿಲನ್ನು ಅವ್ನಿಗೆ ಹೊಡಿಬೇಕು, ಇಲ್ಲ ಅವನ್ನ ಯಾವ ರೀತಿ ಶಿಕ್ಷೆ ಕೊಡಬೇಕು ಅಂತ. ಆದರೆ ಇದರಲ್ಲಿ ಅವನಿಗೆ ಬಿಟ್ಟಿದ್ದಾರೆ, ನೀನು ಮಾಡಿರೋ ತಪ್ಪು, ನೀನು ಮಾಡಿರೋ ಒಂದು ತಪ್ಪಿಗೆ ಆ ಶಿಕ್ಷೆ ಭಗವಂತನೇ ಕೊಡಲಿ ಅನ್ನೋ ಒಂದು ಮೆಸೇಜ್ನ ಕೊಟ್ಟು ತುಂಬ ನಿಜವಾಗ್ಲೂ ಹೇಳ್ಬೇಕಂದ್ರೆ ಹೊಸ ಡೈರೆಕ್ಟ್ರು, ಆಮೇಲೆ ಡೈಲಾಗ್ಸ್ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರು ಸ್ಟಂಟ್ಸು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಾಯಕ ನಟ ನಾಯಕಿ ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೋ ಒಂದು 10-15 ಪಿಕ್ಚರ್ ಮಾಡಿದ್ರು ಅಷ್ಟು ಎಕ್ಸ್ಪೀರಿಯೆನ್ಸ್ ಇರುವಂಥ ಒಂದು ಆ ಪರ್ಫಾರ್ಮೆನ್ಸ್ ಆಗ್ಬೋದು, ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಂಥ ಚಿತ್ರ ನಮ್ಮ ಜನ ನೋಡಬೇಕು, ಎಂಕರೇಜ್ ಮಾಡಬೇಕು. ನೀವು ಎಂಕರೇಜ್ ಮಾಡಲಿಲ್ಲ ಅಂದರೆ ಇಂಥ ಪ್ರತಿಭೆಗಳು ಬೆಳೆಯೋಕ್ಕೆ ಸಾಧ್ಯತೆ ಇಲ್ಲ. ಆಮೇಲೆ ಮುಖ್ಯವಾಗಿ ಹೇಳಬೇಕು ಅಂದರೆ ಅಮ್ಮ, ಅವ್ರಿಗೆ ಬೇಕಾಗಿರಲ್ಲ ಸಿನಿಮಾ ಮಾಡೋದು, ಎಲ್ಲರಿಗೂ ಗೊತ್ತಿರೋ ವಿಷಯ. ನಾನು ಯಾಕೆಂದರೆ ಕೆಲವು ಇಂಟರ್ವ್ಯೂ ನೋಡ್ತಾ ಇದ್ದೀನಿ, ಅಮ್ಮ ಮಾತಾಡಿರೋದಾಗ್ಬೋದು, ಅವರ ಚಿತ್ರರಂಗದ ಅಂದರೆ ಒಬ್ಬ ವ್ಯಕ್ತಿ ಬೆಳಿಬೇಕು ಅನ್ನೋದಕ್ಕೆ ಒಂದು ಶಕ್ತಿಯಾಗಿ ನಿಂತು ನಮ್ಮ ಚಿತ್ರರಂಗಕ್ಕೆ ಅಲ್ಲ, ಇಡೀ ಭಾರತ ಚಿತ್ರರಂಗಕ್ಕೆ ಒಂದು ಹೆಮ್ಮೆಯಾದಂಥ ಒಬ್ಬ ನಾಯಕ ನಟನ ಕೊಟ್ಟಂಥ ಒಂದು ತಾಯಿ. ಅವ್ರು ಏನಕ್ಕೆ ಬೇಕು ಈ ಚಿತ್ರ ಮಾಡೋದಕ್ಕೆ? ಆರಾಮಾಗಿ ನೆಮ್ಮದಿಯಾಗಿರ್ಬೋದಾಗಿತ್ತು. ಇಂಥ ಒಂದು ಚಿತ್ರ ಮಾಡಿ ನೀವು ಅವ್ರಿಗೆ ಒಂದು ಎನ್ಕರೇಜ್ಮೆಂಟ್ ಮಾಡಲಿಲ್ಲ ಅಂದರೆ ಇನ್ನೊಂದು ಸರಿ ಇದೊಂದು ಚಿತ್ರ ಮಾಡಬೇಕು ಅವರು. ದಯವಿಟ್ಟು ಹೊಸಬರಿಗೆ, ಹೊಸ ಪ್ರತಿಭೆಗಳಿಗೆ ಒಂದು ಒಳ್ಳೆ ಚಿತ್ರ ಮಾಡಿದಾಗ ಅವ್ರಿಗೆ ಪ್ರೋತ್ಸಾಹ ಮಾಡೋದು ತುಂಬ ಮುಖ್ಯ. ನಮ್ಮ ಪ್ರೇಕ್ಷಕರು ಕನ್ನಡ, ತಮಿಳು, ತೆಲುಗು ಯಾವುದೇ ಚಿತ್ರಗಳು ಬಂದಾಗ ಆ ಭಾಷೆಯಲ್ಲಿ, ಆ ರಾಜ್ಯದಲ್ಲಿ ಆ ಹೊಸ ಪ್ರತಿಭೆಗಳು ಹೆಂಗೆ ಬೆಳೆಸ್ತಾರೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಬೆಳೆಸಿದಾಗ ಮತ್ತೆ ಆ ನಿರ್ಮಾಪಕರು ಇನ್ನು ಚಿತ್ರ ಮಾಡೋದಕ್ಕೆ ಮನಸ್ಸು ಬರುತ್ತೆ. ಇವತ್ತು ಒಂದು ಚಿತ್ರದಲ್ಲಿ ಒಂದು ಚಿತ್ರ ಅದಕ್ಕೆ ನ್ಯಾಯ ದೊರಕದೇ ಇದ್ದಾಗ ಆ ನಿರ್ಮಾಪಕರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಯಾಕೆ ಬೇಕು ಇನ್ನೊಂದು ಚಿತ್ರ ಮಾಡಬೇಕಾ ನಾನು ಅನಿಸುತ್ತೆ. ಒಂದೊಂದು ಚಿತ್ರ ಮಾಡಿದಾಗ ಇಲ್ಲಿ ಸಾವಿರಾರು ಜನಕ್ಕೆ ಊಟ ಆಗುತ್ತೆ. ದಯವಿಟ್ಟು ನಾನು ನಮ್ಮ ಪ್ರೇಕ್ಷಕರಲ್ಲಿ ಕೈ ಮುಗಿ ಕೇಳ್ಕೊತೀನಿ, ಇಂಥ ಚಿತ್ರಗಳಿಗೆ ಪ್ರೋತ್ಸಾಹಿಸಿ ಆಶೀರ್ವಾದ ಮಾಡಿ ಅಂತ ಈ ಸಂದರ್ಭ ಕೇಳ್ಕೊತೀನಿ. ನಮಸ್ಕಾರ. ಇದುವರೆಗೆ ನಮ್ಮ ಲವರ್ ಬಾಯ್ ಥರನೇ ಇದ್ದಂಥ ಹುಡುಗನನ್ನು ಆ್ಯಕ್ಷನ್ ಹೀರೋ ಥರ ಪ್ರೆಸೆಂಟ್ ಮಾಡಿದ್ದಾರೆ. ನಾನು ಫಸ್ಟ್ ಟೈಮ್ ಪೃಥ್ವಿಯನ್ನು ಈ ಥರದ ಪಾತ್ರದಲ್ಲಿ ಗಮನಿಸಿದ್ದು. ಇವತ್ತು ಹಳ್ಳಿಗಳ ಬಗ್ಗೆ ಸಿನಿಮಾ ಮಾಡಬೇಕು ಅಂದರೆ ಬಹಳ ದೊಡ್ಡ ಚಾಲೆಂಜ್. ಗ್ರಾಮೀಣ ವಸ್ತು ವಿಶೇಷವಾಗಿ, ಯಾಕೆಂದರೆ ಗ್ರಾಮೀಣ ವಸ್ತು ಬಗ್ಗೆ
ಬೆಸ್ಟ್ ಆಫ್ ದಿ ಬೆಸ್ಟ್ ಫಿಲ್ಮ್ಸ್ ಬಂದುಬಿಟ್ಟಿದ್ದಾವೆ. ಅವುಗಳನ್ನು ಮೀರಿ ಮಾಡೋದು ಬಹಳ ಬಹಳ ಕಷ್ಟ. ಪುಷ್ಪ ಅವ್ರಿಗೆ ಮುಂಚೆಯಿಂದ ಗ್ರಾಮೀಣ ಹಿನ್ನೆಲೆಯಲ್ಲಿ ಸಿನಿಮಾ ಮಾಡಬೇಕು ಅಂತ ಅವ್ರು ಯಾವಾಗಲೂ ಹೇಳ್ತಾ ಇದ್ರು. ಹಾಗಾಗಿ ಇವರು ಅಂಥದ್ದು ರಿಸ್ಕ್ ತಗೊಂಡಿದ್ದಾರೆ. ಆ ರಿಸ್ಕನ್ನು ನಾನಿಲ್ಲಿ 4 ಜನ ಅದನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ ಅಂತ ನನಗನ್ನಿಸ್ತು. ಒಂದು ಇಲ್ಲಿ ಇಬ್ಬರಿದ್ದಾರೆ, ನಾಯಕ ನಾಯಕಿ ಕಾವ್ಯ ಮತ್ತು ಇಲ್ಲಿ ಇಲ್ಲದೇ ಇರುವ ಬಹುಶಃ ಗೋಪಾಲ್ ದೇಶಪಾಂಡೆ ಅವರು ಮತ್ತು ರಾಜೇಶ್ ನಟ್. ಈ 4 ಜನ ತುಂಬ ಮನಸ್ಸಿಟ್ಟು ಬಹಳ ಶ್ರದ್ಧೆಯಿಂದ ಪರಕಾಯ ಪ್ರವೇಶ ಮಾಡಿದ್ದಾರೆ. ಆ 4 ಜನರ ಪಾತ್ರದ ಒಂದು ಜೀವಾಳ ಇಡೀ ಸಿನಿಮಾದಲ್ಲಿ, ವಿಶೇಷವಾಗಿ ಕಡೆ ಭಾಗದಲ್ಲಿ ನಮ್ಮ ಪೃಥ್ವಿ ಒಂದು ಇಡೀ ದೃಶ್ಯವನ್ನು ಎಲೆಕ್ಟ್ರಿಫೈ ಮಾಡೋದು ಕ್ಲೈಮ್ಯಾಕ್ಸ್ನಲ್ಲಿ ಬಹಳ ಬಹಳ ಮನಸ್ಸು ಮುಟ್ಟ ಹಾಗಿದೆ. ಭಾಳ ಮುಖ್ಯವಾದ ಪ್ರಶ್ನೆ ಏನಂದರೆ, ಇಂಥ ಸಿನಿಮಾ ಮಾಡುವಾಗ ಎಂಥ ಸಬ್ಜೆಕ್ಟನ್ನ ಆರಿಸ್ಕೋಬೇಕು. ಶ್ರೀರಾಜ್ಗೆ ಆ ಸಮಸ್ಯೆ ಎದುರಾಗಿರುತ್ತೆ, ಪುಷ್ಪ ಅವರಿಗೆ, ಟೀಮ್ಗೆಲ್ಲ. ಸೊ ಮರಳು ಮಾಫಿಯಾ ಒಂದು ಪ್ರಚಲಿತ ಸಮಸ್ಯೆ. ಅದು ಸರಿನೋ ತಪ್ಪು ಅನ್ನುವಂಥ ಚರ್ಚೆ ಮಾಡುವಾಗ ಸ್ಥಳೀಯ ಜನ ಅದನ್ನು ಆಧರಿಸಿದ್ದೀವಿ, ಅದು ಬೇಕು ಅಂತ. ಆದರೆ ಕಾನೂನು ಅವರನ್ನು ತಪ್ಪು ಅಂತ ಹೇಳುತ್ತೆ. ಆದರೆ ಇಲ್ಲಿ ಅದಕ್ಕೆ ಕೊಟ್ಟಿರೋಂಥ ಇನ್ನೊಂದು ಡೈಮೆನ್ಷನ್ ಏನು ಅಂದರೆ ಭಾಳ ಚೆನ್ನಾಗಿದೆ. ಅದು ಏನಂದರೆ, ನಾವು ಪ್ರಕೃತಿ ವಿರುದ್ಧ ಹೋದರೆ ಪ್ರಕೃತಿ ನಮ್ಮ ವಿರುದ್ಧ ಹೋಗುತ್ತೆ. ಅದು ಬಹಳ ಒಳ್ಳೆಯ ಸೂಕ್ಷ್ಮವಾದಂಥ ಒಂದು ಪರಿಸರ ಪ್ರಜ್ಞೆಯನ್ನು ಇಟ್ಕೊಂಡಿದೆ. ಸೊ ಒಂದು ಆ್ಯಕ್ಷನ್ ಪ್ಯಾಕ್ಡ್ ಫಿಲ್ಮ್ನಲ್ಲಿ ಈ ಥರದ ಕೆಲವು ಸೂಕ್ಷ್ಮಗಳು. ಆಮೇಲೆ ವಿಶೇಷವಾಗಿ ದೇಶಪಾಂಡೆ ಅವ್ರ ಪಾತ್ರ ಇವತ್ತಿನ ಅನೇಕ ಹತಾಶ ರಾಜಕಾರಣಿಗಳ ಚಿತ್ರ. ಅವನು ಸ್ವಲ್ಪ ಒಳ್ಳೆಯವನು, ಅವಕಾಶವಾದಿ, ಮತ್ತು ಪಶ್ಚಾತ್ತಾಪ ಪಡ್ತಾನೆ, ಮತ್ತೇನೋ ಪಿತೂರಿ ಮಾಡ್ತಾನೆ. ಆ ಥರದ 7 ಗುಣಗಳನ್ನು ದೇಶಪಾಂಡೆ ಅವರು ಬಹಳ ಚೆನ್ನಾಗಿ ಗ್ರಹಿಸಿದ್ದಾರೆ. ನಾನು ಈ ಚಿತ್ರಕ್ಕೆ ಮನಸ್ಪೂರ್ವಕವಾಗಿ ಶುಭ ಹಾರೈಸಿದ ಪುಷ್ಪ ಅಂತಹ ನಿರ್ಮಾಪಕಿ ಚಿತ್ರಕ್ಕೆ ಉಳಿಬೇಕು. ಈಗಾಗಲೇ ರಾತ್ರಿ ಅವರು ಹೇಳಿದ ಹಾಗೆ ತುಂಬ ಜನಕ್ಕೆ ಇದು ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥ ಉದ್ದಿಮೆ ಅನ್ನೋದು ನಾವು ಮರೆಯೋ ಹಾಕಿಲ್ಲ. ಆ ದೃಷ್ಟಿಯಿಂದ ಜನ ಈ ಚಿತ್ರವನ್ನು ನೋಡಿ ಮೆಚ್ಕೋಬೇಕು, ಹರಿಸಬೇಕು, ಆಶೀರ್ವದಿಸಬೇಕು ಅಂತ ಹೇಳ್ತೀನಿ. ಒಂದು ಮರಳು ಮಾಫಿಯಾ ಆಗಿರ್ಬೋದು, ಇದೆಲ್ಲ ನಮಗೆ ಜ್ವಲಂತ ಒಂದು ಏನು ಅಂತಂದರೆ ನಿತ್ಯ ನಮ್ಮ ಮುಂದೆ ಇರುವಂಥ ಸಮಸ್ಯೆ. ಇದಕ್ಕೆ ಪರಿಹಾರ ಅಂತೂ ಸಿಗೋದೇ ಇಲ್ಲ. ಒಂದು ರಾಜಕೀಯ ಲಾಭಕ್ಕೋಸ್ಕರ, ಒಂದು ಅಧಿಕಾರಕ್ಕೋಸ್ಕರ, ಪದಕ್ಕೋಸ್ಕರ ಇಷ್ಟೊಂದು ಕ್ರೂರತ್ವ ಇರುತ್ತೆ ಮನುಷ್ಯನಲ್ಲಿ ಅಂತ ನಾವು ಬೇರೆ ಬೇರೆ ಚಿತ್ರಗಳನ್ನು, ಬೇರೆ ಭಾಷೆಯ ಚಿತ್ರಗಳನ್ನು ನೋಡಿದಾಗ ಅನ್ನಿಸ್ತಾ ಇತ್ತು. ಆದರೆ ಕನ್ನಡದಲ್ಲಿ ಈ ಥರ ಒಂದು ಚಿತ್ರವನ್ನು ಕೆತ್ತಿದ್ದಾರೆ, ಈ ಥರ ಒಂದು ಕ್ರೂರಿಗಳಿದ್ದಾರೆ ಅಂತ ನಮ್ಮ ಕನ್ನಡದಲ್ಲಿದ್ದಾರೆ ಅಂತಂದು ಒಂಥರ ಹಿಂಸೆ ಆಯಿತು. ಅವರ ಧೈರ್ಯಕ್ಕೆ ಮೆಚ್ಚಬೇಕು. ಈ ಥರ ಒಂದು ಕಥೆಯನ್ನು ತೆಗೆದುಕೊಂಡು ಮಾಡಿರೋದು. ಮತ್ತು ಪಾತ್ರಧಾರಿಗಳು ಎಲ್ಲರೂ ಅಷ್ಟು ಚೆನ್ನಾಗಿ ಅವರ ಪಾತ್ರಕ್ಕೆ ನ್ಯಾಯವನ್ನು ದೊರಕಿಸಿದ್ದಾರೆ. ನಮ್ಮ ಪೃಥ್ವಿ ಆಗಿರ್ಬೋದು, ನಮ್ಮ ಕಾವ್ಯ ಆಗಿರ್ಬೋದು, ಅವಳಂತೂ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಂತಂತಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾಳೆ. ನಮ್ಮ ಪೃಥ್ವಿ ನಮ್ಮ ಮೆಚ್ಚಿನ ನಟ ಆಯಿತಾ, ಮುಂದೆ ಅವನ ಸ್ಟಾರ್ ಆಗುವ ಎಲ್ಲ ಲಕ್ಷಣಗಳು ಕಾಣುತ್ತೆ. ಅಷ್ಟು ಚೆನ್ನಾಗಿ ಅಭಿನಯಿಸಿದ್ದಾನೆ. ದೇಶಪಾಂಡೆ ಅವರಾಗಿರ್ಬೋದು, ನಮ್ಮ ರಾಜೇಶ್ ನಟರಂಗ ಆಗಿರ್ಬೋದು, ಎಲ್ಲರೂ ಒಂದು ಸಣ್ಣ ಹೊಸ ಮುಖಗಳು, ಹುಡುಗಿರು ನಮ್ಮ ಜೊತೆ ಬರ್ತಾರೆ, ಆ ಹಳ್ಳಿಯ ಜನತೆ ಎಲ್ಲ ಹೊಸ ಮುಖಗಳು. ಅವರನ್ನು ತಗೊಂಡು ಅವರಿಂದ ಅವರು ಪಾತ್ರವನ್ನು ಮಾಡಿಸಿದ್ದಾರೆ. ಎಲ್ಲರೂ ನ್ಯಾಯವನ್ನು ಒದಗಿಸ್ತಿದ್ದಾರೆ ಮತ್ತು ಒಳ್ಳೆ ಕಥೆಯನ್ನು ತೆಗೆದುಕೊಂಡು ಅವ್ರು ಮಾಡಿದ್ದಾರೆ. ನೋಡಿ ಸಮಸ್ಯೆ ಹೇಗಿದೆ, ಪ್ರಪಂಚದಲ್ಲಿ ಎಷ್ಟು ಸಮಸ್ಯೆ ಇದೆ ಅನ್ನೋದನ್ನು ತೋರಿಸಿದ್ದಾರೆ. ಸೊ ನನಗಂತೂ ತುಂಬಾ ಭಯ ಆಯಿತು. ಈ ಥರನೂ ನಡೆಯುತ್ತಾ? ನಮ್ಮ ಒಂದು ಅಧಿಕಾರ ಲಾಲಸೆಗೋಸ್ಕರ ಮಕ್ಕಳನ್ನೆಲ್ಲ ಸಾಯಿಸ್ತೀವ, ಆ ಮಟ್ಟಕ್ಕೆ ಹೋಗ್ತಾರೆ ಜನ ಅಂತ ಆಯಿತು. ಇದೇ ನಮ್ಮ ಬದುಕು. ಸೊ ಈ ಥರ ಒಂದು ಚಿತ್ರ ಕೊಟ್ಟಿದ್ದಕ್ಕೆ ನಮ್ಮ ಪುಷ್ಪ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು. ಅವರ ಧೈರ್ಯಕ್ಕೆ ಮೆಚ್ಚಬೇಕು. ನಿಜಕ್ಕೂ ನಮಗೆ ಒಳ್ಳೆಯದಾಗಿ ಮುಂದೆನೂ ಒಳ್ಳೆಯ ಚಿತ್ರಗಳನ್ನು ಕೊಡಿ. ನಮ್ಮ ಡೈರೆಕ್ಟ್ರು ಸೂಪರ್ ಡೈರೆಕ್ಟ್ರು ಅಂತ ಒಳ್ಳೆ. ನಾನು ಮೊನ್ನೆ ತಾನೇ ಮನೇಲಿ 360 ಲವ್ 360 ಆ ಸಿನಿಮಾ ನೋಡಿದೆ. ಅದನ್ನು ಅಷ್ಟೇ ಏನು ಸಂಕಟ ಆಗುತ್ತೆ ಅಂತ ನಾನು ಅವ್ರ ಹತ್ರ ಹೆಚ್ಚು ನಾನು ಮಾತಾಡಿಲ್ಲ. ಬಟ್ ಆ ಸಿನಿಮಾ ನೋಡಿ ಹೇಳಿದೆ, ಏನು ಸಂಕಟ ಆಗುತ್ತಪ್ಪ, ಇಂಥ ಸಿನಿಮಾಗಳೆಲ್ಲ ತೆಗಿತಾರಲ್ಲಪ್ಪ, ಇದು ಒಂದು ದಿಲ್ಲಿಗೆ ಆಗಿರೋ ಸಿನಿಮಾ ತೆಗಿಬೇಕು ಅಂತ. ಆದರೆ ನಮ್ಮ ಈ ಪ್ರಪಂಚದಲ್ಲಿ ಬರೀ ಸಮಸ್ಯೆನೇ ಇರೋದು. ಸಮಸ್ಯೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ನಿಮ್ಮ ಭವಿಷ್ಯವೆಲ್ಲ ಚೆನ್ನಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಈ ಸಿನಿಮಾ ನಾವೇ ಆ ಊರೊಳಗಡೆ ಇದ್ದೀವಿ ಅನ್ನುವಂಥ ಒಂದು ಅನುಭವ ಕೊಡುತ್ತೆ.
ಯಾಕೆಂದರೆ ಆ ಸಿನಿಮಾನ ಕಟ್ಕೊಟ್ಟಿರೋ ರೀತಿ ತುಂಬ ಚೆನ್ನಾಗಿದೆ. ಅದು ಪರ್ಫಾಮೆನ್ಸ್ ಆಗಿರ್ಬೋದು, ಸಿನಿಮಾಟೋಗ್ರಫಿ ಆಗಿರ್ಬೋದು, ಮತ್ತು ಮ್ಯೂಸಿಕ್ ಆಗಿರ್ಬೋದು, ಎಲ್ಲವೂ ತುಂಬಾ ಒಳ್ಳೆ ಸಿನಿಮಾ ನೋಡೋದಂಥ ಫೀಲ್ ಕೊಡುತ್ತೆ. ಅದರಲ್ಲೂ ಎಸ್ಪೆಷಲಿ ಪರ್ಫಾಮೆನ್ಸಸ್ಸು ಪೃಥ್ವಿಯವ್ರದ್ದು ಮತ್ತು ಗೋಪಾಲ್ ದೇಶಪಾಂಡೆ ಅವರು ತುಂಬ ಅದ್ಭುತವಾಗಿ ನಟಿಸಿದ್ದಾರೆ ಅಂತಲೇ ಹೇಳ್ಬೋದು. ಸಿನಿಮಾಟೋಗ್ರಫಿ ಅಂತೂ ಮೈಂಡ್ ಬ್ಲೋಯಿಂಗ್ ಅಂತ ಹೇಳ್ಬೋದು. ನನಗೆ ತುಂಬ ಇಷ್ಟ ಆಯಿತು. ನೀವೆಲ್ಲ ಟ್ರೈಲರಲ್ಲಿ ಟೀಸರ್ಲಿ ನೋಡಿರ್ತೀರ. ಸಿನಿಮಾದ ಕ್ವಾಲಿಟಿ, ವಿಷುವಲ್ಸ್ ಕ್ವಾಲಿಟಿ ಹೇಗಿದೆ ಅನ್ನೋದು ಅಲ್ಲೇ ಗೊತ್ತಾಗಿರುತ್ತೆ ನಿಮಗೆ. ತುಂಬ ಅಚ್ಚುಕಟ್ಟಾಗಿರುವಂಥ ಸಿನಿಮಾ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿರೋದು ನಮ್ಮೆಲ್ಲರ ಪ್ರೀತಿಯ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪ ಅವರು. ಸೊ ಅವರ ಮೂಲ ಉದ್ದೇಶ ಇದೆಯಲ್ಲ, ಅದು ಎಲ್ಲದಕ್ಕಿಂತ ತುಂಬ ಮೆಚ್ಚಬೇಕಾದಂಥ ವಿಚಾರ. ಅಂದರೆ ಇವತ್ತು ಯಶು ಅಷ್ಟು ದೊಡ್ಡ ಸ್ಟಾರ್ ಆಗಿದ್ದಾರೆ ಅಂತ ಅಂದರೆ ಅದು ಈ ಕರ್ನಾಟಕದ ಜನ ಕೊಟ್ಟಿರೋ ಪ್ರೀತಿಯಿಂದ. ಸೊ ಆ ಪ್ರೀತಿಗೆ ವಾಪಸ್ ನಾವೇನಾದರೂ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವ್ರ ತಾಯಿ, ಯಾಕೆಂದರೆ ಅವರು ನನ್ನ ಮಗನ್ನ ಸ್ಟಾರ್ ಮಾಡಿದಂಥ ಜನಕ್ಕೆ ನಾನು ಒಂದು ಒಳ್ಳೆಯ ಸಿನಿಮಾ ಕೊಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಫಸ್ಟು ಅವರು ಯಾವ ಇಂಟೆನ್ಷನ್ ಇಟ್ಕೊಂಡು ಮಾಡಿದಾಗಲೇ ಈ ಸಿನಿಮಾ ಗೆಲ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕೆ ತಕ್ಕಾಗಿ ಅವರು ನಾನು ನೋಡಿದೆ, ಅವರ ಪರ್ಸನಲ್ ಅಭಿರುಚಿ ಅಣ್ಣ ಅವ್ರ ಕಾಲದಲ್ಲಿ ಬರ್ತಾ ಇತ್ತಲ್ಲ ಆ ಥರದ, ಅಂದರೆ ಒಂದು ಮೆಸೇಜ್ ಓರಿಯೆಂಟೆಡ್, ಸೊಸೈಟಿಗೆ ಏನಾದರೂ ಹೇಳುವಂಥ ಒಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಅವರ ಹಂಬಲ ಇದೆಯಲ್ಲ, ಅದು ಈ ಸಿನಿಮಾದ ಮುಖಾಂತರ ಈಡೇರಿದೆ. ಈ ಸಿನಿಮಾದ ಮುಖಾಂತರ ಒಂದು ಒಳ್ಳೆ ಮೆಸೇಜನ್ನು ಕೊಟ್ಟಿದ್ದಾರೆ. ಸೊ ಇಡೀ ಚಿತ್ರದಿಂದ ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಈ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ, ಈ ಚಿತ್ರ ದೊಡ್ಡ ಮಟ್ಟದಲ್ಲಿ ಗೆಲುವನ್ನು ಕಾಣಲಿ ಅಂತ ಹಾರೈಸ್ತೀನಿ. ರಿಯಲಾಗಿ ಏನು ನಡೀತಿದೆ ನಾವು ನೋಡಿದ್ವಿ ವಿಧಾನಸೌಧದಲ್ಲಿರ್ಬೋದು. ಈಗಲೂ ಕೂಡ ಒಂದು MLA ಲೇಡೀಸ್ ಕೂಡ ಸ್ಟ್ರೈಕ್ ಮಾಡ್ತಾಯಿದ್ರು ಇದೇ ಸಬ್ಜೆಕ್ಟ್ ಇಟ್ಕೊಂಡು. ಅಂಥ ಒಂದು ರಿಯಲ್ ಸಬ್ಜೆಕ್ಟ್ನ ಇಟ್ಕೊಂಡು ಇವತ್ತಿನ ಕಾಲಕ್ಕೆ ರಿಯಲ್ ಕಥೆನ, ಒಂದು ಹಳ್ಳಿ ಸೊಗಡು ಕಥೆನ ಇವತ್ತು ತೆರೆ ಮೇಲೆ ಬಂದಿದೆ. ನಿಜವಾಗ್ಲೂ ಖುಷಿ ಅನಿಸುತ್ತೆ. ಒಂದು ಹೇಳಲೇಬೇಕು, ಆ ಕತೆ ಸಿನಿಮಾ ನೋಡ್ತಾ ಇದ್ದಾಗ ಪೃಥ್ವಿ ಅಂಬರ್ ಅವರ ಆ್ಯಕ್ಟಿಂಗ್ ಆಗಿರ್ಬೋದು, ಹೊಸ್ದಾಗೆ ಹೀರೋಯಿನ್ ಮಾಡೋದು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಟ್ರು ತುಂಬ ಚೆನ್ನಾಗಿ, ಕತೆ ಕೂಡ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಇನ್ನೊಂದು ಎಲ್ಲದಕ್ಕಿಂತ ಹೆಚ್ಚಿಗೆ ಹೇಳಬೇಕು ಅನ್ನೋದು ನಮ್ಮ ಆಂಟಿ ಬಗ್ಗೆ. ಯಾಕೆಂದರೆ ತುಂಬ ವರ್ಷದಿಂದ ನಾವು ಡಿಸ್ಕಷನ್ ಮಾಡ್ಬೇಕಾದ್ರೆ ಆಂಟಿ ಹೇಳ್ತಲೇ ಇರೋದು, ನಾನು ಬರ್ತೀನಿ ಬಟ್ ಬಂದರೆ ಪರ್ಫೆಕ್ಟಾಗಿ ಬರ್ತೀನಿ, ಹಿಂಗೆ ಮಾಡ್ತೀನಿ ಅಂತ. ಯಾಕೆಂದರೆ ಆಂಟಿಗೆ ಯಾವಾಗಲೂ ಗುರಿ ಇದೆ. ಸುಮ್ಮನೆ ನೀವು ಅಂದ್ಕೊಂಡಿರ್ಬೋದು ಇದೊಂದು ಸಿನಿಮಾ ಇಟ್ಕೊಂಡು ಬಂದಿಲ್ಲ ಆಂಟಿ, 10 ಸಿನಿಮಾಗಳು ಮಾಡಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಬಂದಿರೋದು. ಯಾಕೆಂದರೆ ನಾನು ಒಂದು ಸಿನಿಮಾ ಇಂಡಸ್ಟ್ರಿ ಬರೋಕ್ಕೆ ಮುಂಚೆಯಿಂದ ಆಂಟಿ ಹತ್ರ ನಾನು ಕೇಳ್ತಲೇ ಇರ್ತೀವಿ, ಅವ್ರ ಗೈಡೆನ್ಸ್ ತಗೋದಲ್ಲೇ ಇರ್ತೀನಿ. ನಿಜವಾಗ್ಲೂ ನಮ್ಮ ಇಂಡಸ್ಟ್ರಿಗೆ, ಯಾಕೆಂದರೆ ನೀವು ಅನ್ಕೋಬೋದು ಏನಪ್ಪ ಬೇರೆ ಪ್ರೊಡ್ಯೂಸರ್ ಇಲ್ವಾ ಅಂತ, ಮಹಿಳಾ ಪ್ರೊಡ್ಯೂಸರ್ಗಳು ಕಮ್ಮಿ. ಅದರಲ್ಲೂ 1 ಸಿನಿಮಾ 2 ಸಿನಿಮಾ, ಒಂದು ಧೈರ್ಯ ಮೆಚ್ಚಬೇಕು. ಮನೇಲೊಬ್ಬರು ಹೀರೋ ಇಟ್ಕೊಂಡು, ಸೂಪರ್ ಸ್ಟಾರ್ ಇಟ್ಕೊಂಡು, ಒಬ್ಬ ಹೊಸ ಕಲಾವಿದರು, ಹೊಸ ಡೈರೆಕ್ಟರ್ಗಳಿಗೆ ಸಿನಿಮಾ ಮಾಡಬೇಕು ಅಂದರೆ ಸಿಂಗಲ್ ಗುಡಿಗೆ ಇದ್ರೂ ಆಗಲ್ಲ, ಡಬ್ಬಲ್ ಗುಡಿಯೇ ಇರಬೇಕು. ಯಾಕೆಂದರೆ ಅವ್ರಿಗೆ ಗೊತ್ತು, ಕಥೆನ ನಂಬಿ ದುಡ್ಡು ಹಾಕಿದ್ದಾರೆ. ಹ್ಯಾಟ್ಸಾಪ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದೇನೆಂದರೆ, ಒಂದು ದೊಡ್ಡ ಸ್ಟಾರು ಇಲ್ಲಾಂದ್ರೆ ದೊಡ್ಡ ಪ್ರೊಡ್ಯೂಸರ್ ಬಂದ ತಕ್ಷಣ ಅವ್ರು ನೋಡಿದ್ರೆ ಅವ್ರಿಗಿಂತ ಮೇಲಿರೋಂಥ ಹೀರೋ ಮೇಲೆ ದುಡ್ಡು ಹಾಕೋಕ್ಕೋ ಇಲ್ಲಾಂದರೆ ಡೈರೆಕ್ಟರ್ ಮೇಲೆ ದುಡ್ಡು ಹಾಕೋಕ್ಕೋ ನೋಡ್ತಾರೆ. ನಿಜವಾಗ್ಲೂ ಆಂಟಿ ರಿಸ್ಕ್ ತೊಗೊಂಡಿಲ್ಲ. ಸಿನಿಮಾ ಮೇಲೆ ಎಷ್ಟು ಪ್ರೀತಿ ಇದೆ ನೋಡಿ. ಒಂದು ಒಳ್ಳೆ ಒರಿಜಿನಲ್ ಕಾನ್ಸೆಪ್ಟ್ನ ಇಟ್ಕೊಂಡು, ಅದು ಒಂದು ಅದ್ಭುತವಾದಂಥ ಹಳ್ಳಿ ಸ್ಟೋರಿ ಎಷ್ಟು ಚೆನ್ನಾಗಿದೆ. ಅದರಲ್ಲಿ ಅಚ್ಚುತಣ್ಣ, ಗುಜ್ರಿ ಬಾಬು ಅಂತ ಇಟ್ಕೊಂಡಿದ್ದಾರೆ, ಡೈಮಂಡ್ ಥರ ಮಿನುಗ್ತಾ ಇದ್ದಾರೆ ಸಿನಿಮಾದಲ್ಲಿ. ನಿಜವಾಗ್ಲೂ ಎಲ್ಲರೂ ಕೂಡ ಅಷ್ಟೇ. ಗೋಪಾಲ್ ದೇಶಪಾಂಡೆ ಅವರು ಇದೇ ಥರ ಎಲ್ಲರೂ ನೋಡಿದ್ರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಆ ಕಲಾವಿದರಂತೂ ಅಲ್ಟಿಮೇಟು. ಅದರಲ್ಲಿ ಡೈರೆಕ್ಟ್ರು ತುಂಬ ಚೆನ್ನಾಗಿ ಹೊಸ ಡೈರೆಕ್ಟರ್ ಥರ ಅನಿಸಿಲ್ಲ ಸರ್. ನಿಜವಾಗ್ಲೂ ನೀವೊಂದು 5-6 ಸಿನಿಮಾ ಮಾಡಿರೋ ಥರ ಅನಿಸುತ್ತೆ. ಆಮೇಲೆ ಇದು ಡೈಲಾಗ್ ಸೆಲೆಬ್ರಿಟಿ ಶೋ ಅಂದಮೇಲೆ ನಮ್ಮದೇ ಸಿನಿಮಾ ಅಂದಮೇಲೆ ನಾವು ಮಾತಾಡೋದು ಏನಿಲ್ಲ. ಬಟ್ ನೋಡಿ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಖಂಡಿತವಾಗ್ಲೂ ಒಂದು ಹಳ್ಳಿ ಸೊಗಡಿರುವಂತಹ ನಮ್ಮ ಮಣ್ಣಿನ ಕತೆ, ಕೊತ್ತಲವಾಡಿ. ಶ್ರೀರಾಜ್ ಇದರ ನಿರ್ದೇಶಕರು ಅವರ ಮೊದಲನೇ ಚೊಚ್ಚಲ ನಿರ್ಮಾಣ. ಆ್ಯಂಡ್ ನಾನು ಸ್ಪೆಷಲಿ ಹೇಳೋಕ್ಕೆ ಇಷ್ಟಪಡೋದು ಏನಂದರೆ, ಅಮ್ಮ ಅವರ ಚೊಚ್ಚಲ ನಿರ್ಮಾಣದಲ್ಲಿ ನಾನು ಮತ್ತು ಕಾವ್ಯ ಆಗಿರಲಿ ಎಲ್ಲ ಕಲಾವಿದರು ಭಾಗಿಯಾಗಿರೋದು ನಮ್ಮ ಸೌಭಾಗ್ಯ. ಅವರ ಸಿನಿ ಪಯಣ ಇದೇ ರೀತಿ ಮುಂದುವರೆದು ಇನ್ನಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಅವರು ಮಾಡೋರು ಇದ್ದಾರೆ. ಅವರ ವಿಷನ್ ತುಂಬ ದೊಡ್ಡದಿದೆ. ಆ ವಿಷನ್ನ ಮೊದಲನೇ ಹೆಜ್ಜೆಯಲ್ಲಿ ನಾವು ಹಾಗೆ ಇರೋದು ನಮ್ಗೆ ಭಾಳ ಖುಷಿ ಇದೆ. ಹಾಗಾಗಿ ಎಲ್ಲರೂ ಕೂಡ ಸಿನಿಮಾ ನೋಡಿ ಮುಂದಿನ ವಾರದಿಂದ ನಮ್ಗೆ ಸಪೋರ್ಟ್ ಮಾಡಿ. ನನಗೆ ಈ ಸಿನಿಮಾ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇದು ನನ್ನ ಮೊದಲನೇ ಸಿನಿಮಾ ಆಗಿರೋದ್ರಿಂದ ನನಗೆ ಸ್ಕ್ರೀನ್ ಸ್ಪೇಸ್ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಅಂದರೆ ನನ್ನ ಪರ್ಫಾರ್ಮೆನ್ಸ್ನ ನಾನು ಹೇಗೆ ಪರ್ಫಾರ್ಮ್ ಮಾಡ್ತೀನಿ ಅನ್ನೋದು ಜನರಿಗೆ ಗೊತ್ತಾಗಬೇಕು ಅಂದರೆ ಸ್ಕ್ರೀನ್ ಸ್ಪೇಸ್ ತುಂಬ ಇಂಪಾರ್ಟೆಂಟ್. ಆ ಅವಕಾಶ ಕೊಟ್ಟಿರೋ ರಾಜು ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಅವರ ಮೊದಲನೇ ಪ್ರೊಡಕ್ಷನ್ ಹೌಸಲ್ಲಿ ಫಸ್ಟ್ ಹೀರೋಯಿನ್ ಆಗಿ ಅವಕಾಶ ಕೊಟ್ಟಿರೋ ಪುಷ್ಪ ಮಂಗು ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾ ಬಗ್ಗೆ ನಾವೇ ಹೇಳಿದ್ರೆ ಚೆನ್ನಾಗಿರಲ್ಲ. ಸೊ ನೋಡಿರೋರೆಲ್ಲರೂ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ.
ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮೆತ್ತಗೆ ಮಾತಾಡೋಕ್ಕೆ ಬರಲ್ಲ ನಮಗೆ ಹಳ್ಳಿಯವರು. ದಯವಿಟ್ಟು ಎಲ್ಲರೂ ನಮ್ಮ ಸಿನಿಮಾನ ಬಂದು ಥಿಯೇಟ್ರಿಗೆ ನೋಡಬೇಕು. ಯಾಕೆ ಅಂದರೆ ನಾವು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಅನ್ನೋದಕ್ಕಿಂತ ನಮ್ಮಲ್ಲಿ 6-7 ಜನ ಹೊಸ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದೀವಿ. ಅವ್ರಿಗೆಲ್ಲ ನೀವು ಸಿನಿಮಾ ನೋಡೋದ್ರಿಂದ ಒಂದೊಳ್ಳೆ ಲೈಫ್ ಆಗುತ್ತೆ. ಅಂದರೆ ನಾವು ಒಂದಿನ ಹೊಸಬ್ರು ಇಲ್ಲೇ ಇದ್ದಾರೆ ನೋಡಿ ನಮ್ಮ ಡೈರೆಕ್ಟ್ರು, ಇವರು ನಿಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಇವರು ಬನ್ನಿ 20 ನಿಮಿಷ ಮೊಗ್ಗಿನ ಮನಸ್ಸಲ್ಲಿ ಚಾನ್ಸ್ ಕೊಟ್ಟಿದ್ದಕ್ಕೆ ಇವತ್ತೊಬ್ಬ ರಾಕಿಂಗ್ ಸ್ಟಾರ್ ಯಶ್ ಆದರು. ಇಲ್ಲಾಂದರೆ ನೀವು ರಾಕಿಂಗ್ ಸ್ಟಾರ್ ಯಶ್ ನೋಡೋಕ್ಕೆ ಆಗ್ತಿರ್ಲಿಲ್ಲ. ಆ ಥರ ಒಂದು ಡೈರೆಕ್ಟ್ರು ಇಲ್ಲಿದ್ದಾರೆ. ಅದೇ ಥರ ನಾವೇನಾದರೂ ಕನ್ನಡ ಇಂಡಸ್ಟ್ರಿಗೆ ವಾಪಸ್ ಕೊಡಬೇಕು ಅಂದರೆ ನೀವೆಲ್ಲ ಬಂದು ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾನ ನೋಡಬೇಕು, ನೋಡಿ ರಿಸಲ್ಟ್ ಹೇಳಬೇಕು. ಆಮೇಲೆ ನೆಗೆಟಿವ್ ಕಮೆಂಟ್ಸ್ಗೆ ತಲೆ ಕೆಡಿಸ್ಕೊಬಿಡಿ. ಯಾವತ್ತೂ ಯಶ್ ಫ್ಯಾಮಿಲಿಯಿಂದ ಆ ಥರ ನೆಗೆಟಿವ್ ಪಿಕ್ಚರ್ ಮಾಡಲ್ಲ. ಮುಂದಿನ ದಿನಗಳಲ್ಲೂ ಒಳ್ಳೆ ಚಿತ್ರ ನಾವು ಇವರು ಎಲ್ಲರೂ ಮಾಡ್ತೀವಿ. ನೀವೆಲ್ಲ ಫಸ್ಟು ಕನ್ನಡ ಚಿತ್ರನ ಥಿಯೇಟ್ರಿಗೆ ಬಂದು ನೋಡಬೇಕು. ಅವ್ರವ್ರ ಭಾಷೆ ಮೇಲೆ ಅಭಿಮಾನ, ನಮ್ಮ ಭಾಷೆ ನೋಡಿ ಮತ್ತು ಎಲ್ಲ ಭಾಷೆನೂ ನೋಡಿ, ಬೇಡ ಅನ್ನಲ್ಲ. ಎಲ್ಲ ಕನ್ನಡ ಚಿತ್ರಕ್ಕೆ ಫಸ್ಟು ಪ್ರಿಫರೆನ್ಸ್ ಕೊಡಿ, ಆಮೇಲೆ ಬೇರೆ ಭಾಷೆ ನೋಡಿ. ಯಾವಾಗಲೂ ಒಂದು ಒಳ್ಳೆ ಮನಸ್ಸು ಬಂದು ನಾವು ಸಿನಿಮಾ ಮಾಡಿದಾಗ ನೀವು ಬಂದು ನೋಡಲಿಲ್ಲ ಅಂದರೆ ನಮಗೆ ನೆಕ್ಸ್ಟ್ ಹುಮ್ಮಸ್ಸು ಹೊಟ್ಟೋಗ್ಬಿಡುತ್ತೆ. ಅಯ್ಯೋ ಬಿಡಪ್ಪ ಅಂತ. ಬೇರೆಯವ್ರು ನೋಡಿ ಅವ್ರ ಸಿನಿಮಾನ ಎಷ್ಟು ಚೆನ್ನಾಗಿ ನೋಡ್ತಾರೆ, ಹಂಗೂ ನೀವು ಬೆಳೆಸ್ಕೊಳ್ಳಿ. ಎಲ್ಲ ಭಾಷೆನೂ ನೋಡಿ, ಇಲ್ಲಿ ಎಲ್ಲ ಭಾಷೆಯವರು ಇರ್ತಾರೆ, ಹಂಗಂತ ಯಾರು ಬೇಜಾರು ಮಾಡ್ಕೊಬಿಡಿ. ನಾವು ಎಲ್ಲ ಭಾಷೆ ನೋಡೋಣ, ಅವರು ನಮ್ಮ ಭಾಷೆ ನೋಡೋ ಥರ ಹೇಳ್ಕೊಡೋಣ ಅಂತ ಕೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ಹೇಗಿದ್ದಾರೆ ಅಂತ ಮಾತಾಡಿ. ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಮ್ಮದು ಸೆಲೆಬ್ರಿಟಿ ಶೋ ಇತ್ತು. ನಮ್ಮ ಶೋಗೆ ರಾಕ್ಲೈನ್ ಸರು, ಶಶಾಂಕ್ ಸರು, ಗಿರಿಜಾ ಮೇಡಮ್ಮು, ಆಮೇಲೆ ಇನ್ನೊಂದಷ್ಟೆಲ್ಲ ಕಲಾವಿದರು ಮತ್ತು ತಂತ್ರಜ್ಞರು ಬಂದಿದ್ದರು. ಸೊ ಅವರೆಲ್ಲ ನೋಡಿ ಖುಷಿಯಾಗಿದ್ದಾರೆ. ಸೊ ನಾನು ನಿಮ್ಮಲ್ಲಿ ಏನು ಕೇಳ್ಕೊತೀನಿ ಅಂತಂದರೆ, ನಮ್ಮ ಕೊತ್ತಲವಾಡಿ ಸಿನಿಮಾನ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಯಾರ್ಯಾರೋ ಏನೇನೋ ಕಮೆಂಟ್ಸ್ ಆಗ್ತಾಯಿದ್ದಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ. ಬಿಕಾಸ್ ನೀವು ಒಂದ್ಸಲಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ನಿಮಗೆ ಸಿನಿಮಾ ಏನು ಅಂತ ಅರ್ಥ ಆಗುತ್ತೆ. ಇದು ನಮ್ಮ ಮಣ್ಣಿನ ಸಿನಿಮಾ, ನಮ್ಮ ಸೊಗಡಿನ ಸಿನಿಮಾ. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಅಂತ ಕೇಳ್ಕೊತೀನಿ. ಆಮೇಲೆ ಇವತ್ತು ಬಂದಿರೋ ಎಲ್ಲ ನಮ್ಮ ರಾಕ್ಲೈನ್ ಸರ್ ಆಗಲಿ, ಶಶಾಂಕ್ ಸರ್ ಆಗಲಿ, ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸೊ